ಜೈ ಶ್ರೀ ಗುರುದೇವ್, ಜೈ ಶ್ರೀ ಕನ್ನಡಂಗಳಿಗೆ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ಭಾರತ ಬಂಧುಗಳೇ, ನವ ವಿಶ್ವ ಬಂಧುಗಳೇ, ಬೆಳಗಾಗುತ್ತಲಿದ್ದು ನಾವು ಯಾರ ನೆನೆಯಲಿ, ಯಾರ ಪೂಜಿಸಲಿ. ಇದನ್ನು ಮೊದಲು ಪಂಚಭೂತಗಳನ್ನು ನೆನೆಯಬೇಕು, ಪಂಚಭೂತಗಳನ್ನು ಪೂಜಿಸಬೇಕು. ಪಂಚಭೂತಗಳಾದಂಥ ಭೂಮಿ ತಾಯಿಗೆ ನಮಸ್ಕಾರ, ನಮೋ ಬಣ್ಣದಲ್ಲಿ ಬೆಳಕನ್ನೀವ ಸೂರ್ಯಚಂದ್ರಿಗೆ ನಮಸ್ಕಾರ, ವಾಯುದೇವಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರ್ಣದೇವಿಗೆ ನಮಸ್ಕಾರ ಅಂಥೇಳಿ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕಾರ, ಆಪತ್ ಬಾಂಧವರಿಗೆ ನಮಸ್ಕಾರ, ಫ್ರೆಂಡ್ ಇನ್ ನೀಡ್, ಫ್ರೆಂಡ್ ಇನ್ ಡೀಡ್, ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಅಂತ ಹೇಳ್ತಾ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರುವಾಗ, ನೀನು ಬೆಳೆದರೆ ನಾನು ಬೆಳೆವನು, ನೀನು ಹೊಳೆದರೆ ನಾನು ಹೊಳೆವನು, ನನ್ನ ಹಣದ ಹಣವು ನೀನೆ, ನನ್ನ ಮಣದ ಮಣವು ನೀನು. ಸರ್ವೋಪನಿಷದವಗಾವೋ ದೊಗ್ಧ ಗೋಪಾಲನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತ ಮಹತ್. ಸರ್ವೋಪನಿಷತ್ತುಗಳು ಗೋವುಗಳು, ಗೋಪಾಲನನ್ನು ಹಾಲು ಕರೆಯುವನು, ಪಾರ್ಥನು ಕರು, ಜ್ಞಾನಿಗಳಾದರೂ ಜ್ಞಾನಾಮೃತವನ್ನು ಸವಿಯುತ್ತವರೇ ಎಂದು ಇದರ ಅರ್ಥ. ಯಂ ಬ್ರಹ್ಮ ವರ್ಣೇಂದ್ರ ರುದ್ರಮೃತಾಃ ಸ್ತುನ್ವಂತಿ ದಿವ್ಯಸ್ತವೆ ವೇರ್ಧೈ ಸಾಂಗಪದ ಕ್ರಮವಂಶಕಾರಿ ಅಂತ್ಯಾಂ ಶಾಮಗಾಃ ಧ್ಯಾನಾವಸ್ಥಿತೇನ ಮನಸಾ ಪಶ್ಯಂತಿ ಮುಗಿನೋ ಯಶಂತೋ ವಿದ್ವಾ ಸುರಾಸುರಗಣ ದೇವಾಯ ತಸ್ಮೈ ನಮಃ. ಯಾರನ್ನು ಬ್ರಹ್ಮ ಇಂದ್ರ ರುದ್ರ ಮರುದ್ಗಣಗಳು ಸ್ತುತಿಸುತ್ತಾರೋ, ಯಾರನ್ನು ಸಾಮಗರು ಅಂಗಪದ ಕ್ರಮ ಉಪನಿಷತ್ತುಗಳಿಂದ ಪೂಜಿಸುತ್ತಾರೆಯೋ, ಯಾರ ತಪಸ್ವಿಗಳು ತಮ್ಮ ತಲೀನವಾದ ಮನಸ್ಸಿನಿಂದ ನೋಡುತ್ತಾರೆಯೋ, ಯಾರ ಹಂತವನ್ನು ಸುರಾಸುರಗಣಗಳು ತಿಳಿಯಲಾರವೋ ಅಂತಹ ಪರಮಾತ್ಮನಿಗೆ ಪ್ರಣಾಮಗಳು ಅಂತ ಹೇಳ್ತಾ, ಉತ್ತರದ ಹಿಮಾಲಯಕ್ಕೆ, ಮೇಘಾಲಯಕ್ಕೆ, ಪೂರ್ವೋತ್ತರ ರಾಜ್ಯಗಳಿಗೆ, ದಕ್ಷಿಣದ ಪಶ್ಚಿಮ ಘಟ್ಟಗಳಿಗೆ, ಸಹ್ಯಾದ್ರಿ ಲಹರಿಗಳಿಗೆಲ್ಲ ನಮಸ್ಕಾರ, ಮಧ್ಯ ಭಾರತ ವಿಂಧ್ಯ ಪರ್ವತಗಳಿಗೆಲ್ಲ ನಮಸ್ಕಾರ. ಭಾರತದ ಸುರ ನದಿಗಳಾದಂಥ ಗಂಗಾ, ಬ್ರಹ್ಮಪುತ್ರ, ಯಮುನಾ, ಕೃಷ್ಣ, ಗೋದಾವರಿ, ತುಂಗಭದ್ರಾ, ಕಾವೇರಿ, ಸಿಂಧು, ಸುರಗಂಗೆಯರ ನಾಡಿನಲ್ಲಿ ತಣಿಸರೆ, ಕುಣಿಸ, ಪೂಜಿಸರೆ ಶ್ರೀ ಕನ್ನಡದ ದುಂದಿಬಿಯ ಬಾರಿಸರೆ ಕನ್ನಡದ ಢಿಂಡಿಮವ ಅಂತ ಹೇಳ್ತಾ, ಕೇಳಿದಂಥ ಮಹಾನುಭಾವರಿಗೆಲ್ಲ ಅನಂತ ಧನ್ಯವಾದಗಳು. ಕೆಂಪೇಗೌಡ ಮಾರ್ತಿನ ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆ, ಬೆಂಗಳೂರು. ಥ್ಯಾಂಕ್ ಯು.